ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರು ಉತ್ತರ ಜಿಲ್ಲೆಯ ಎಸಿ ಕಿರಣ್ ಕಾರ್ಯವೈಖರಿ ಕುರಿತು ಸಚಿವ ಕೃಷ್ಣ ಬೈರೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೇ ಕಳಪೆ ಸಾಧನೆ ಎಂದು ಟೀಕಿಸಿದ ಸಚಿವರು, ಸಾರ್ವಜನಿಕರು ಪ್ರತಿದಿನ ಮನೆಗೆ ಬಂದು ದೂರು ನೀಡುತ್ತಿರುವುದಾಗಿ ಬೇಸರ ಹೊರಹಾಕಿದರು. ಇದೇ ವೇಳೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಬೆಂಗಳೂರು ಉತ್ತರ ಜಿಲ್ಲೆಯ ವಿಶೇಷ ಎಸಿಗಳು ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲಾ ಎಸಿಗಳು ಸಚಿವರು ಅಭಿನಂದಿಸಿ ಶ್ಲಾಘಿಸಿದರು. ಸ್ಪಾಯ್ಲ್ಸ್ ಮೈ ಮೂಡ್. No sir, it's okay. ಅಂಡ್ ಎಲ್ಲ ಬೇರೆ ನಾನು ಅವ್ರಿಗೆ ಏನಾದ್ರು ಹೇಳಿದ್ರೆ ಎಲ್ಲ ಎಸಿಗಳು ನಮ್ಗೆ ಹಿಂಗ್ ಮಾತಾಡ್ತಾ ಇದಾರೆ ಅಂತ ಅವರು ತಪ್ಪು ತಿಳ್ಕೊಳ್ತಾರೆ. No, that will withdraw the case from him, sir. I mean, if he is not doing so, there is no point of keeping the case pending unnecessarily. ಯಾಕಂದ್ರೆ ಲಾಸ್ಟ್ ಈಗ ನೋಡಿ ಸರ್, ಲಾಸ್ಟ್ more than a month ಅಲ್ಲಿ ಅವ್ರದ್ದು ಡಿಸ್ಪೋಸಲ್ ನೋಡಿ ಸರ್ ನೆಗ್ಲಿಜಿಬಲ್. ಮತ್ತೆ ಬೇರೆ ಈಗ ಅವ್ರ ಕಥೆ ಹೇಳ್ತಾರೆ, ಅವರು ಹೇಳಿದ್ರೆ ನಾವು ಆ ಪ್ರೋಟೋಕಾಲ್ ಡ್ಯೂಟಿ ದ ನೆಟ್ ಟು ಪ್ರೋಟೋಕಾಲ್ ಡ್ಯೂಟಿ ಓನ್ಲಿ. ಹ್ಯಾವ್ ಸಂಬಡಿ ಟು ಡಿಸ್ಪೋಸ್ ಕೇಸಸ್. ನನಗೆ ಡೌಟ್ ಸರ್, ವೆದರ್ ಆಲ್ ಆರ್ ಪಿಟಿಷನ್ ಕೇಸಸ್ ಇಷ್ಟಪ್ಪ ಇಲ್ಲ ಪಿಟಿಷನ್ ಕೇಸಸ್. Then we will appoint as one officer under the petition only, sir, to handle petition case only, because it doesn't say about that you can't appoint. But we will issue an order. ಇಲ್ಲಿ ಪೋಸ್ಟೆಡ್ ಫಾರ್ ಆರ್ಡರ್ಸ್ ಪೆಂಡೆನ್ಸಿ ಹಂಗೆ ಬಿಟ್ಟಿದ್ದೀರಿ, ಈಗ ಡಿಸ್ಕಂಟಿನ್ಯೂ ಮಾಡಿದ್ದೀರಾ. ಇಲ್ಲಿ ತೋರಿಸೋದು ಅದನ್ನ ತೋರಿಸ್ಬಿಟ್ರೆ ನಿಮ್ಗೆ ಇನ್ನೂ ಅಲ್ಲಿ ಪಿಕ್ಚರ್ ಗೊತ್ತಾಗುತ್ತೆ. ದಿನಾ ಜನ ಬರ್ತಾರೆ ನನ್ನ ಮನೆಗೆ, ನನ್ನ ಕಾನ್ಸ್ಟಿಟ್ಯೂನ್ಸಿ ಅವ್ರು ಬರ್ತಾರೆ. ಪೋಸ್ಟೆಡ್ ಫಾರ್ ಆರ್ಡರ್ಸ್ ಆಗಿ 2 ತಿಂಗಳಾಗಿದೆ. ನೀವು ಮೊದಲು ಕಾಲಮ್ ಆಗ್ತಾ ಇದ್ರಿ, ಈಗ ಡಿಸ್ಕಂಟಿನ್ಯೂ. ಬೇರೆಯವ್ರ ಕಡೆ ಇದೆ, ಯಾಕಂದ್ರೆ ಎಲ್ಲ ಡಿಸ್ಪೋಸಲ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ನೀವು ಪಿಒ ತೋರಿಸ್ತಾ ಇಲ್ಲ ಅಂತ ಮಾಡ್ತಾ ಇಲ್ಲ. ಬೇರೆಯವ್ರದ್ದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಇಲ್ಲಿ ಅವರು ಕೃಷ್ಣಮೂರ್ತಿ ಮನೆಗೆ ಜನ ಬರ್ತಾರೆ, ನನಗೆ ತಲೆ ತಗ್ಗುತ್ತೆ. ಡೈಲಿ ನಾನು ತಲೆ ತಗ್ಸೋದಾಗಿದೆ, ಡೈಲಿ. ಅಂಡ್ ROT ಕರೆಕ್ಷನ್ಸ್ ಮಾಡ್ತಾ ಇಲ್ಲ. ನೀವು ROT ಕರೆಕ್ಷನ್ ನೋಡ್ಬಿಟ್ರೆ ಅಲ್ಲೇ ಹೈಯೆಸ್ಟ್ ಇದೆ ಅನ್ಸುತ್ತೆ, ಇಲ್ವಾ? ಅದನ್ನು ಮೂವ್ ಆಗ್ತಾ ಇಲ್ಲ. ಅಂಡ್ ಅಲ್ಲಿ ರುಟೀನ್ ಕೇಸಸ್ ಆಗ್ತಾ ಇಲ್ಲ. ಬಿಡಿ, ಈಗ ಅದು ಮಾತಾಡಕ್ ಹೋದ್ರೆ ಎಲ್ಲೆಲ್ಲೋ ಹೋಗುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಒಬ್ರಿಗೋಸ್ಕರ ನಾವು ಎಲ್ಲಾರ್ದು ಮೂಡ್ ಸ್ಪಾಯ್ಲ್ ಮಾಡೋದು ಬೇಡ ಅಂತ, ಅದಕ್ಕೆ ಅದನ್ನ ಬಿಟ್ಬಿಟ್ಟೆ ನಾನು.